ನಮ್ಮ ಹಳ್ಳಿ ಸೈಡ್ ಮಾಡುವಂಥ ಮೊಸರು ಬುತ್ತಿ 2 ದಿನ ಆದ್ರೂ ಏನೂ ಆಗಲ್ದಂಥ ಮೊಸರು ಬುತ್ತಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಸ್ಪೆಷಲ್ಲಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ಕೊತ್ತಂಬರಿ, ಸಣ್ಣಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಸಣ್ಣ ಈರುಳ್ಳಿ, ಹಾಲು, ಮೊಸರು, ಮಜ್ಜಿಗೆ ಇದ್ರೂ ಮಜ್ಜಿಗೆನೂ ತೊಗೋಬೋದು. ನಾನು ಮಜ್ಜಿಗೆ ತೊಗೊಂಡಿಲ್ಲ. ಅನ್ನ ಸ್ವಲ್ಪ ಮೆತ್ತಗೆ ಇದು ಮಾಡ್ಕೊಂಡಿದ್ದೀನಿ. ಅನ್ನ ಒಂದು 4 ಕಪ್ನಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಂದು 20 ಆಗ್ತವೆ, ಸಣ್ಣ ಕಟ್ಟಿದ್ರೆ ಒಂದು 20 ಆಗ್ತವೆ. ಒಂದು ಇದನ್ನ ತೊಗೊಂಡಿನಿ ಹರಿವಾಣನ, ಅದಕ್ಕೆ ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗೆ ಇದೆ ಅನ್ನ, ಭಾಳ ಗಟ್ಟಿ ಆದ್ರೇ ಬುತ್ತಿ ಕಟ್ಟಕ್ಕೆ ಬರಲ್ಲ. ಸ್ವಲ್ಪ ಮೆತ್ತಗೆ ಇರಬೇಕು ಅನ್ನ. ಈಗೆಲ್ಲ ಹರಿವಾಣಕ್ಕೆ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಕಾಂಬಿನೇಷನ್ನಾಗಿ ಶೇಂಗಾ ಚಟ್ನಿ, ಇದಕ್ಕಷ್ಟು ಅನ್ನ ಹಾಕ್ಕೊಳ್ಳೋಣ. ಬಿಸಿಯಾದಿದ್ದಂಗೆ ಕಟ್ಕೋಬೇಕು, ತಣ್ಣಗಾದ ಮೇಲೆ ಪಾಡಾಗಲ್ಲ. ಬಿಸಿ ಅನ್ನ ಇದ್ದಂಗೆ ಮಾಡ್ಕೋಬೇಕು. ಅದನ್ನ ಬಿಸಿ ಬಿಸಿ ತಿಂತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇವಾಗ ಒಂದು ಚಂಬುನಂಥದ್ದು ಏನಾರು ತೊಗೊಂಡು ಅದನ್ನ ನಾದಬೇಕು ಕ್ಲೀನಾಗೆ. ನಾದಿದ್ರೇ ಸ್ವಲ್ಪ ಅನ್ನ ಮೆತ್ತಗಾಗೋಕ್ಕೆ ಗೊತ್ತಾಗತ್ತೆ. ಒಂದು ಏನಾರು ತೊಗೊಳ್ರಿ, ನಾನು ಚಂಬು ತೊಗೊಂಡಿದ್ದೀನಿ. ಈ ಥರ ಚಂಬು ತೊಗೊಂಡು ಹಿಂಗೆ ಚಮಚದಲ್ಲಿ ಅನ್ಕೊಂತಾನೆ ನಾದಬೇಕು. 1 ನಿಮಿಷ ಮೊಸರು ಅದೆಲ್ಲ ಹಾಕೋಕ್ಕಿಂತ ಮುಂಚೆನೇ 1 ನಿಮಿಷ ನಾದ್ಕೋಬೇಕು. ಆಮೇಲೆ ಇನ್ನೊಂದ್ಸರಿ ನಾವೆಲ್ಲ ಹಾಕಿದ್ಮೇಲೆ ಇನ್ನೊಂದ್ಸರಿ ನಾದಬೇಕು. ಈ ಥರ ನಾದ್ಕೋಬೇಕು. ನಮ್ಮ ಹಳ್ಳಿ ಸೈಡ್ ಈ ಥರನೇ ಮಾಡೋದು. ಈಗ ನಾದಿ ಮೇಲೆ ನೀರುಳ್ಳಿ ಸ್ವಲ್ಪ ನಾದ್ಕೊಂಡಿದ್ವಿ, ಅಷ್ಟು ಮೆತ್ತಗಾದರೆ ಸಾಕು. ಉಂಡೆ ಕಟ್ಟಕ್ಕೆ ಬರಬೇಕಲ್ಲ, ಹಂಗಾಗಿ ನೀರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ಕಿಪ್ ಆಗಿದೆ, ಇದರಲ್ಲಿ ತೋರಿಸ್ತೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ, ಕೊತ್ತಂಬರಿನ 2 ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡೆ, ಅದನ್ನ ಹಾಕಿದ್ದೀನಿ. ಸ್ವಲ್ಪ ಮೊಸರು, ಹಾಲು ಒಂದು ಸ್ವಲ್ಪ, ಮಜ್ಜಿಗೆ ಇದ್ದರೆ ಮಜ್ಜಿಗೆ ಹಾಕ್ಕೊಳ್ರಿ. ಡೆಫಿನೆಟ್ಲಿ ಮಜ್ಜಿಗೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಅನ್ನಕ್ಕೆ ಹಾಕಿರ್ತಾರೆ, ಸ್ವಲ್ಪ ಲೈಟಾಗಿ ಒಂಚೂರು ಉಪ್ಪು ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಪ್ಪೆ ಅನಿಸಲ್ಲ. ಹಾಲು ಮೊಸರು ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಉಪ್ಪು ಹಾಕಬೇಕು. ಇದಿಷ್ಟು ಹಾಕ್ಕೊಂಡು ಒಂದು ಚಮಚ ತೊಗೊಂಡು ಕ್ಲೀನಾಗಿ ನಾದ್ಕೋಬೇಕು. ಕ್ಲೀನಾಗೆಲ್ಲ ಚಮಚದಾಗ ಅನ್ಕೊಂತಾನೆ ಕ್ಲೀನಾಗಿ ನಾದ್ಕೋಬೇಕು. ಸ್ವಲ್ಪ ಅನ್ನ ಆದ್ರೆ ಅಷ್ಟಿದು ಅನಿಸಲ್ಲ, ಭಾಳ ಅನ್ನ ಅಲ್ಲ, ಸ್ವಲ್ಪ ನಾದ್ಕೊಂಡ್ರೆ ಬೆಸ್ಟು. ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ಕ್ಲೀನಾಗಿ, ಹಾಗಾಗಿ ನಾದ್ಕೋಬೇಕು. ಇದಕ್ಕೆಲ್ಲ ರೆಡಿಯಾಗಿದೆ. ಈ ಥರ ಕ್ಲೀನಾಗೆಲ್ಲ ನಾದ್ಕೊಂಡಿದ್ದೀನಿ ನಾನು. ಇವಾಗ ಉಂಡೆ ಕಟ್ಟಿಬಿಡೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಕಟ್ಟಿಬಿಡೋಣ. ಇಷ್ಟು ಉಂಡೆ ಕಟ್ತಾಯಿದೆ ನೋಡಿ. ನಮ್ಮ ಕಡೆ ಜಾಸ್ತಿ ಇದನ್ನ ಭಾಳ ಮಾಡ್ತಾರೆ. ಇವಾಗೆಲ್ಲ ಉಂಡೆ ಕಟ್ಟೋದಾಗಿದೆ. ಇದಷ್ಟು ಕಟ್ಟಿಟ್ಕೊಂಡಿದ್ದೀನಿ ನಾನು.
ಇಷ್ಟ ಆಗಿದೆ ನೋಡಿ. ಈ ಥರ ರೆಡಿ ಆಯಿತು. ಬುತ್ತಿ ಉಂಡೆ ರೆಡಿ. 10 ನಿಮಿಷದಾಗ ರೆಡಿ ಮಾಡ್ಬೋದು. ಕ್ಲಿಪ್ಪಾಗಿ ಬೇಗನೆ ಮಾಡ್ಕೋಬೋದು. ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮೊಸರು ಬುತ್ತಿ ಅಂತ. ಇವಾಗ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಶೇಂಗಾದ ಹಿಂಡಿ, ಸ್ವಲ್ಪ ಬೇಳೆ, ಉದುರು ಬೇಳೆ ಪಲ್ಯ ಮಾಡಿದ್ದೆ ನಾನು. ಅದನ್ನ ಹಾಕ್ಕೊಂಡು ಟೇಸ್ಟ್ ಮಾಡಿದರೆ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಇದಕ್ಕೆ ಕಾಂಬಿನೇಷನ್ ಜಾಸ್ತಿ ಶೇಂಗಾದ ಹಿಂಡಿನೇ. ಅದನ್ನೂ ವೀಡಿಯೋ ನಾನು ಹಾಕಿದ್ದೀನಿ, ಒಂದು ಸರಿ ನೋಡಿ ಬೇಕು ಅಂದರೆ. ಹೀಗೆ ನೋಡ್ತಾ ಇರಿ ವಿಡಿಯೋ, ಸಪೋರ್ಟ್ ಮಾಡಿ. ಸೂಪರಾಗಿರುತ್ತೆ. ಥ್ಯಾಂಕ್ ಯು.